ಹಾಯ್ ಗಾಯ್ಸ್, ಇವತ್ತಿನ ವಿಶೇಷ ತೇಲಿಕಾ ಮಂದಿರ್. ನೋಡಿ ಎಷ್ಟೊಂದು ಎತ್ತರವಾದಂತಹ ಕಲ್ಲಿನ ಕಂಬದಿಂದ ಕಟ್ಟಿದಂತಹ ಕೋಟೆ. ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಈ ಒಂದು ದೇವಸ್ಥಾನದ ಮುಂದೆ ನಿಂತು ಫೋಟೋ ತೆಗಿಲಿಕ್ಕಾಗೋದಿಲ್ಲ, ಹಾಗಾಗಿ ನಾನು ಕೂತ್ಕೊಂಡು ಫೋಟೋ ತೆಗಿತಾ ಇದ್ದೀನಿ. ನೋಡಿ ಎಷ್ಟೊಂದು ಎತ್ತರವಾದಂತಹ ದೇವಾಲಯ. ಬೆಳಗ್ಗೆ ಎದ್ದು ದೇವಸ್ಥಾನದ ಬಾಗಿಲನ್ನು ತೆರೆಸೋದು ಅಂದರೆ ಅದಕ್ಕಿಂತ ಅದ್ಭುತ ಯಾವುದೂ ಇಲ್ಲ. ನಮಗೆ ಆ ಒಂದು ಭಾಗ್ಯ ಒದಗಿ ಬಂದಿದೆ. ಇವತ್ತು ತೇಲಿಕಾ ಮಂದಿರಿಗೆ ಹೋಗಿ ಆ ಮಂದಿರದ ಬಾಗಿಲನ್ನು ತೆರೆಸಿ ನೋಡುವಂತಹ ಅದೃಷ್ಟ. ಈ ಒಂದು ತೇಲಿಕಾ ಮಂದಿರ್ ಗ್ವಾಲಿಯರ್ನಲ್ಲಿದೆ. ಇಲ್ಲಿನ ಎಣ್ಣೆ ವ್ಯಾಪಾರಿಗಳು ಸೇರಿ ಕಟ್ಟಿಸಿದಂತಹ ಅದ್ಭುತವಾದ ಶಿಲ್ಪಕಲೆಗಳನ್ನೊಳಗೊಂಡಂತಹ ದೇವಸ್ಥಾನ ಇದು. ಇದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ನೀವಿಲ್ಲಿ ಬಂದು ಅನುಭವವನ್ನು ಪಡ್ಕೊಳ್ಬೋದು. ಹಲವಾರು ಬಾರಿ ದಾಳಿಗಳಿಗೆ ತುತ್ತಾದಂತಹ ಈ ತೇಲಿಕಾ ಮಂದಿರ್ ಈಗ ಮಂದಿರದ ಒಳಗಡೆ ಯಾವುದೇ ದೇವರಿಲ್ಲ, ಬದಲಾಗಿ ಗರ್ಭಗುಡಿ ಖಾಲಿಯಾಗಿದೆ. ಹೊರಗಿನಿಂದ ನೋಡಲು ತುಂಬಾ ಸುಂದರವಾಗಿದೆ. ಈ ಮಂದಿರದ ಅಳಿದುಳಿದ ಮೂರ್ತಿಗಳನ್ನು ನಾವು ಗ್ವಾಲಿಯರ್ನಲ್ಲಿರುವಂತಹ ಮ್ಯೂಸಿಯಂನಲ್ಲಿ ನೋಡ್ಬೋದಾಗಿದೆ. ಈಗ ಖಾಲಿ ಮಂದಿರ ಉಳಿದುಕೊಂಡಿದೆ. ವಿಶೇಷ ಅಂದರೆ ಬರೀ ಕಲ್ಲಿನಿಂದ ಕೆತ್ತನೆ ಮಾಡಿ ಕಟ್ಟಿದಂತಹ ಹಳೇ ಶಿಲೆಯಾಗದ ತುಂಬ ಹಳೇ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನದ ಸುತ್ತಲೂ ವಿಶಾಲವಾದ ತೋಟ ಇದೆ. ಈ ತೋಟದ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಕಟ್ಟಿಸಲಾಗಿದೆ. ದೇವಸ್ಥಾನದ ಸುತ್ತಲೂ ಜೈನ ಧರ್ಮದ ವಿಗ್ರಹಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ವಿಶೇಷ ಏನಂದರೆ ಇಷ್ಟೊಂದು ಎತ್ತರವಾದ ದೇವಾಲಯವನ್ನು ಯಾವ ರೀತಿ ಕಟ್ಟಿದ್ರು ಆಗಿನ ಕಾಲದಲ್ಲಿ ಅನ್ನೋದು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ಅದು ಬರೀ ಕಲ್ಲುಗಳನ್ನು ಜೋಡಿಸಿ ಕಟ್ಟಿದ್ದಾರೆ. ಹಾಗೆ ಈ ಕಲ್ಲಿನ ಮೇಲಿನ ಪ್ರತಿಯೊಂದು ಕೆತ್ತನೆಗಳನ್ನು ನೋಡಿ ತುಂಬಾ ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಕಲೆ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮಧ್ಯಪ್ರದೇಶಕ್ಕೆ ಬನ್ನಿ. ಶಬಾಷ್, ಸೂಪರ್. ಅಷ್ಟೇ ಇದ್ದಾರೆ. ಶಾರೋನ್, how are you feeling? Amazing. ಬಹಳ ಹಿಂದಿನ ಕಾಲದಲ್ಲಿ ಕಲಾಕಾರರು ಕಲಾವಿದರು ಬಹಳಷ್ಟು ನಿಪುಣರಾಗಿದ್ದರು ಹಾಗೂ ಚತುರರಾಗಿದ್ದರು ಅನ್ನೋದಕ್ಕೆ ಈ ದೇವಸ್ಥಾನವೇ ಸಾಕ್ಷಿಯಾಗಿದೆ. ನೀವು ಕೂಡ ಮಧ್ಯಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡ್ಬೋದಾ? ತೇಲಿಕಾ ಮಂದಿರ್ ಕಾ ವ್ಯೂಸ್. ಇದು ತೇಲಿಕಾ ಮಂದಿರ್ ಹತ್ರ ಇರುವಂತಹ ಆಮ್ಲದ ಗಿಡ. ನೋಡಿ ಎಷ್ಟೊಂದು ಸೂಪರ್ ಆಗಿದೆ. ರಿಯಲಿ ನೈಸ್. ಅವ್ರ ಪಾಪ ನಮಗೆ ಆಮ್ಲವನ್ನು ತೆಗೆದುಕೊಡ್ತಾ ಇದ್ದಾರೆ. ವೆರಿ ನೈಸ್. ದೇ ಆರ್ ಶೇರಿಂಗ್ ವಿತ್ ಅಸ್. ಓಕೆ, ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ತೇಲಿಕಾ ಮಂದಿರ್ ನೋಡಲಿಕ್ಕೆ ಬಂದಿದ್ದೇನೆ. ನೀವು ಕೂಡ ಈ ಮಂದಿರನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮಧ್ಯಪ್ರದೇಶಕ್ಕೆ ಬಂದು ಎಂಜಾಯ್ ಮಾಡಿ. ಹಾಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ, ನೀವು ಅಪ್ಡೇಟ್ಸ್ಗಳನ್ನು ಪಡ್ಕೊಳ್ತಾ ಇರಿ.